ಚಿಕ್ಕ ಮಕ್ಕಳಿಗೆ ನಿರಂತರವಾಗಿ ಜ್ವರ ಬಂದ್ರೆ ಮಕ್ಕಳ ಮೈ ಸುಡುವ ಮೌಢ್ಯ ಆಚರಣೆ ಕೊಪ್ಪಳದಲ್ಲಿ ಇನ್ನೂ ಜೀವಂತವಿದೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುಮಾರು 18 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಮಕ್ಕಳಿಗೆ ಜ್ವರ ಬಂದು ಕಡಿಮೆ ಆಗದಿದ್ರೆ ಪೂಜಾರಿಗಳು, ಮುಲ್ಲಾಗಳು, ಮಂತ್ರವಾದಿಗಳಿಂದ ಪೋಷಕರು ಅಗರಬತ್ತಿ ಅಥವಾ ಬಳೆಗಳಿಂದ ಚುಟುಕಿ ಕೊಡ್ತಾ ಇದ್ದಾರೆ. ಇದರಿಂದ ಇನ್ಫೆಕ್ಷನ್ ಆಗಿ ಮಕ್ಕಳ ಕೈಕಾಲುಗಳು ಊತ ಶುರುವಾಗಿದೆ. ಇಂಥದ್ದೇ ಘಟನೆ ವಿಠಲಾಪುರದಲ್ಲೂ ಬೆಳಕಿಗೆ ಬಂದಿದೆ. ಘಟನೆ ಬಳಿಕ ಮಕ್ಕಳ ರಕ್ಷಣೆ ಘಟಕ ಪ್ರಕರಣವನ್ನ ದಾಖಲಿಸಿಕೊಂಡಿದೆ. ಮೌಢ್ಯದ ವಿರುದ್ಧ ಜಾಗೃತಿ ಮೂಡಿಸಲು ಜಿಲ್ಲಾ ಆಡಳಿತ ಆರೋಗ್ಯ ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ಸೈಬರ್ ವಂಚಕರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಗಳು ನಂಬರ್ ಕೊಟ್ರು ಅಂತ ಕರೆ ಬಂದ್ರೆ ಎಚ್ಚರ ವಹಿಸುವಂತೆ ಪೊಲೀಸರು ಹೇಳಿದ್ದಾರೆ. ಸೈಬರ್ ವಂಚಕರು ವಂಚನೆಗಾಗಿ ಹೊಸ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದು, ಕಾಲ್ ಮಷಿನ್ ಸ್ಕ್ಯಾಮ್ ಮೂಲಕ ನಿಮ್ಮ ಅಕೌಂಟ್ಗೆ ಕನ್ನ ಹಾಕುವ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರು ನಂಬರ್ ಕೊಟ್ರು ಅಂತ ಕರೆ ಮಾಡ್ತಾರೆ. ಬಳಿಕ ಅದೇ ಸಮಯದಲ್ಲಿ ಇನ್ನೊಂದು ನಂಬರ್ನಿಂದ ಕರೆ ಮಾಡ್ತಾರೆ. ಇನ್ನೊಂದು ಕರೆ ಬ್ಯಾಂಕ್ OTP ನಂಬರ್ ಕಾಲ್ ಆಗಿರುತ್ತೆ. ಆ OTPಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಕನ್ನ ಹಾಕ್ತಾರೆ. ಫೋನ್ ಪೇ ಮಾಡಿರೋದಾಗಿ ನಕಲಿ ಸ್ಕ್ರೀನ್ ಶಾಟ್ ತೋರಿಸಿ ವ್ಯಕ್ತಿಯೊಬ್ಬ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಫೋನ್ ಎಗರಿಸಿರುವ ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಪೂಜಾ ಮೊಬೈಲ್ ಅಂಗಡಿಗೆ ನಿನ್ನೆ ಆಗಮಿಸಿದ್ದ ವ್ಯಕ್ತಿ 27,000 ರೂಪಾಯಿ ಮೌಲ್ಯದ ಮೊಬೈಲ್ ಅನ್ನು ಖರೀದಿಸಿದ್ದಾನೆ. ಬಳಿಕ ಹಣವನ್ನ ಫೋನ್ ಪೇ ಮೂಲಕ ಪಾವತಿಸಿರೋದಾಗಿ ಮೊಬೈಲ್ ತೋರಿಸಿದ್ದಾನೆ. ಮೊಬೈಲ್ ಶಾಪ್ ಮಾಲೀಕ ಆಯ್ತು ಅಂದ್ಕೊಂಡು ಸುಮ್ಮನಾಗಿದ್ದಾನೆ. ಮೊಬೈಲ್ ಖರೀದಿಸಿದಾತ ಅಂಗಡಿಯಿಂದ ಎಸ್ಕೇಪ್ ಆದ ಮೇಲೆ ಅಂಗಡಿ ಮಾಲೀಕನಿಗೆ ಅನುಮಾನ ಬಂದು ಫೋನ್ ಪೇ ರಿಸೀವರ್ನಲ್ಲಿ ಪುನಃ ವಾಯ್ಸ್ ಮೆಸೇಜ್ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ 100 ರೂಪಾಯಿಯಷ್ಟೇ ಪಾವತಿಯಾಗಿರೋದು ಗೊತ್ತಾಗಿದೆ. ನಕಲಿ ಫೋನ್ ಪೇ ತೋರಿಸಿ ಅಸಲಿ ಫೋನ್ ಕಳವು ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಿಕ್ ಅಂಗಡಿಗೆ ಬೆಂಕಿ ಆಹುತಿಯಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಸಾಂ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಂಸಾಂನ ಕೆಜಿ ರಸ್ತೆಯ ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಂಗಡಿಗೆ ಬೆಂಕಿ ಹೊತ್ಕೊಂಡು ಹೋಗಿ ಆವರಿಸ್ತಾ ಇದ್ದಂತೆ ಕಟ್ಟಡದಲ್ಲಿ ವಾಸವಿದ್ದ ಜನರು ಹೊರಬಂದು ನಿಂತಿದ್ದಾರೆ. ಕೂಡಲೇ ಅಂಗಡಿ ಮಾಲೀಕನನ್ನ ಕರೆಸಿ ಬಾಗಿಲು ತೆಗೆಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಂಗಡಿ ಬಾಗಿಲು ತೆರೆಯೋದ್ರಲ್ಲಿ ಸಂಪೂರ್ಣವಾಗಿ ಬೆಂಕಿ ಆವರಿಸಿದೆ. ಕೂಡಲೇ ಸ್ಥಳೀಯರು ಬೆಂಕಿ ನಂದಿಸಿದ್ದಾರೆ. ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 30 ಅಡಿ ಆಳದ ಬಾವಿಗೆ ಬಿದ್ದು ನರಳಾಡ್ತಾ ಇದ್ದ 2 ಕಾಡಾನೆಗಳನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ರಾಜ್ಯ ಗಡಿಭಾಗ ಡೆಂಕಣಿಕೋಟೆ ಸಮೀಪದ ಕುಡಲಂ ಗ್ರಾಮದಲ್ಲಿ 2 ಆನೆಗಳು ಬಾವಿಗೆ ಬಿದ್ದಿವೆ. ಡೆಂಕಣಿಕೋಟೆ ಸಮೀಪದ ಕುಂಡಲಂ ಗ್ರಾಮಕ್ಕೆ 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿದ್ವು. ಅರಣ್ಯಾಧಿಕಾರಿಗಳು ಕಾಡಾನೆಗಳ ಹಿಂಡು ಓಡಿಸೋದಕ್ಕೆ ಪಟಾಕಿ ಸಿಡಿಸಿದ್ರು. ಇದರಿಂದ ಆನೆಗಳು ದಿಕ್ಕಾಪಾಲಾಗಿ ಕಾಡಿನತ್ತ ಓಡಿವೆ. ಅದರಲ್ಲಿ 2 ಆನೆಗಳು ಗ್ರಾಮದ ಜಮೀನಿನತ್ತ ಓಡಿದ್ದು ಬಾವಿಗೆ ಬಿದ್ದಿವೆ. ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಅರಣ್ಯ ಇಲಾಖೆ ಸಿಬ್ಬಂದಿ 2 ಕಾಡಾನೆಗಳನ್ನ ರಕ್ಷಣೆ ಮಾಡಿದ್ದಾರೆ. ಪೋಕ್ಸೋ ಪ್ರಕರಣದ ಆರೋಪಿಗೆ 20 ವರ್ಷ ಜೈಲು ಶಿಕ್ಷೆಯಾಗಿದೆ. ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪಿಗೆ 20 ವರ್ಷ ಜೈಲು ಶಿಕ್ಷೆ ಹಾಗೂ 1.5 ಲಕ್ಷ ದಂಡ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ. ಕಳೆದ 2022ರ ಏಪ್ರಿಲ್ನಲ್ಲಿ ತುಮಕೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಆರೋಪಿ ರಘು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ನೊಂದ ಬಾಲಕಿಯ ತಾಯಿ ತುಮಕೂರು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ರಘುನನ್ನ ಬಂಧಿಸಿದ್ರು. ತುಮಕೂರು FTSC 1 ನ್ಯಾಯಾಲಯ ಆರೋಪಿಗೆ 20 ವರ್ಷ ಜೈಲು, 1.5 ಲಕ್ಷ ದಂಡ ವಿಧಿಸಿ ಆದೇಶಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.